ನಮಸ್ಕಾರ ಸ್ನೇಹಿತರೆ. ಒಂದು ಸಣ್ಣ ಘಟನೆ, ಒಬ್ಬ ಸಾಮಾನ್ಯ ವ್ಯಕ್ತಿ, ಆದರೆ ಅದೇ ಘಟನೆ ಇವತ್ತು ದೇಶಾದ್ಯಂತ ಚರ್ಚೆಯಾಗುತ್ತಿದೆ. ಇದು ರಾಜಕೀಯ ಕಥೆಯಲ್ಲ, ಇದು ಹಣದ ಕಥೆಯಲ್ಲ, ಇದು ಒಬ್ಬ ಸಾಮಾನ್ಯ ಮನುಷ್ಯನ ಜೀವನದಲ್ಲಿ ನಡೆದ ಒಂದು ಅನಿಸಿಕೆ. ಪಶ್ಚಿಮ ಬಂಗಾಳದ ಚುನಾವಣಾ ಪ್ರಚಾರದ ಸಮಯದಲ್ಲಿ ನಡೆದ ಈ ಘಟನೆ ಇವತ್ತು ಸಾವಿರಾರು ಜನರ ಮನಸ್ಸನ್ನು ತಟ್ಟಿದೆ. ಹಾಗಾದರೆ ಏನಾಯ್ತಲ್ಲಿ? ಯಾರು ಆ ವ್ಯಕ್ತಿ ಮತ್ತು ಯಾಕೆ ಈ ಕತೆ ಇಷ್ಟೊಂದು ವೈರಲ್ ಆಯಿತು? ಇವತ್ತಿನ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಜಾಗ್ರಾಮ್ ಅನ್ನೋ ಒಂದು ಸಣ್ಣ ಊರು, ಅಲ್ಲಿ ಒಂದು ಸಣ್ಣ ಜುಲ್ಮಿರಿ ಅಂಗಡಿ ಇತ್ತು. ಅಲ್ಲಿ ಕೆಲಸ ಮಾಡ್ತಾ ಇದ್ದ ಒಬ್ಬ ವ್ಯಕ್ತಿ, ಅವರ ಹೆಸರು ವಿಕ್ರಮ್ ಶಾ. ಅವರು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಲ್ಲ, ಅವರು ಕೋಟಿ ಶ್ರೀಮಂತನೂ ಅಲ್ಲ, ಸರಳವಾಗಿ ಜೀವನ ಸಾಗಿಸುತ್ತಿರುವ ಒಬ್ಬ ಸಾಮಾನ್ಯ ವ್ಯಾಪಾರಿ. ಬೆಳಿಗ್ಗೆ ಎದ್ದಾಕ್ಷಣ ಅವರ ದಿನಚರಿ ಸ್ಟಾರ್ಟ್ ಆಗ್ತಿತ್ತು. ಚಿಕ್ಕ ಚಿಕ್ಕ ಸಾಮಾನು ತಯಾರಿಸಿ ಗ್ರಾಹಕರಿಗಾಗಿ ಕಾಯ್ತಾ ಕೂತ್ಕೊಳ್ತಿದ್ರು. ಒಂದು ದಿನಕ್ಕೆ ಅವರು ಗಳಿಸುವ ಹಣ ಬಹುಶಃ 200-300 ರೂಪಾಯಿ ಮಾತ್ರ. ಆದರೆ ಅವರ ಸಂತೋಷ ಅದು ಲಕ್ಷಾಂತರ ರೂಪಾಯಿಗಿಂತ ಹೆಚ್ಚು. ಆ ದಿನ ಸಾಧಾರಣ ದಿನದಂತೆಯೇ ಶುರುವಾಯಿತು. ಆದರೆ ಮಧ್ಯಾಹ್ನಕ್ಕೆ ಅಲ್ಲಿ ಏನೋ ಭಿನ್ನತೆ ವಾತಾವರಣ. ರಸ್ತೆಗಳಲ್ಲಿ ಜನ ತುಂಬ ಹೆಚ್ಚಾಗಿದ್ದರು. ಸುರಕ್ಷತೆ ಸಿಬ್ಬಂದಿ, ಕ್ಯಾಮ್ರಾಗಳು, ಏಕೆಂದರೆ ಅಲ್ಲಿ ಚುನಾವಣಾ ಪ್ರಚಾರ ನಡೀತಿತ್ತು. ಹಠಾತ್ ಒಬ್ಬ ದೊಡ್ಡ ನಾಯಕ ಅಲ್ಲಿ ಬಂದರು. ಜನ ಎಲ್ಲರೂ ಆಶ್ಚರ್ಯದಿಂದ ನೋಡ್ತಿದ್ರು. ಅವರು ನೇರವಾಗಿ ಹೋಗಿದ್ದು ವಿಕ್ರಮ್ ಶಾ ಅವರ ಸಣ್ಣ ಜ್ಯುವೆಲರಿ ಅಂಗಡಿಗೆ. ವಿಕ್ರಮ್ ಶಾ ಅವರಿಗೆ ಅದು ನಂಬಲಾಗದ ಕ್ಷಣ. ಒಬ್ಬ ದೊಡ್ಡ ನಾಯಕ ತಮ್ಮ ಅಂಗಡಿಗೆ ಬಂದು ಜುಲ್ಮಿರಿ ಕೊಡ್ತೀರಾ ಅಂತ ಕೇಳಿದಾಗ ಅವರು ನಿಶ್ಶಬ್ದ ಆಗಿಬಿಟ್ರು. ಹಸ್ತ ಕಂಪಿಸುತ್ತಾ ಅವರು ಜುಲ್ಮಿರಿ ತಯಾರಿಸಿದ್ದರು. ಆ ಕ್ಷಣದಲ್ಲಿ ಅವರಿಗೆ ಹಣದ ಬಗ್ಗೆ ಯೋಚನೆ ಇರಲಿಲ್ಲ, ಗೌರವದ ಬಗ್ಗೆ ಯೋಚನೆ ಇರಲಿಲ್ಲ. ಅವರಿಗೆ ಕೇವಲ ಒಂದು ಫೀಲ್, ನನ್ನ ಜೀವನದಲ್ಲಿ ಇದು ದೊಡ್ಡ ದಿನ. ಆ ನಾಯಕ ಅವರಿಂದ ಜುಲ್ಮರಿ ತೆಗೆದುಕೊಂಡು ಅದನ್ನೇ ಅಲ್ಲಿ ತಿಂದರು. ಆ ದೃಶ್ಯ ಕ್ಯಾಮ್ರಾದಲ್ಲಿ ಸೆರೆಯಾಯಿತು. ಅದೇ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯಿತು. ಜನರು ಹೇಳತೊಡಗಿದರು, ನೋಡಿ, ಸಾಮಾನ್ಯ ವ್ಯಕ್ತಿ ಅಂಗಡಿಗೆ ಹೋಗಿದ್ದಾರೆ. ಇನ್ನೊಬ್ಬರು ಹೇಳಿದರು, ಇದು ಪ್ಲ್ಯಾನ್ ಮಾಡಿದ ಪ್ರಚಾರ. ಆದರೆ ಒಬ್ಬನೇ ಮನುಷ್ಯ ಇದು ಎಲ್ಲವನ್ನೂ ನೋಡುತ್ತಾ ಒಳಗೆ ತುಂಬ ಭಾವುಕನಾಗಿದ್ದ. ಅವನೇ ವಿಕ್ರಮ್ ಶಾ. ಅವರಿಗೆ ಈ ಎಲ್ಲ ಚರ್ಚೆಗಳು ಮುಖ್ಯವಾಗಿರಲಿಲ್ಲ. ಅವರಿಗೆ ಮುಖ್ಯವಾದದ್ದು ಅವರ ಜೀವನದಲ್ಲಿ ಬಂದ ಆ ಒಂದು ಕ್ಷಣ. ಆ ಘಟನೆ ನಂತರ ವಿಕ್ರಮ್ ಶಾ ಅವರ ಅಂಗಡಿಗೆ ಜನ ಹೆಚ್ಚಾದರು. ಹೆಚ್ಚು ಜನ ಬಂದು ಅವರ ಜೊತೆ ಫೋಟೋ ತೆಗೆದುಕೊಳ್ಳುತ್ತಿದ್ದರು. ಅವರ ಬಿಸ್ನೆಸ್ ಕೂಡ ಸ್ವಲ್ಪ ಹೆಚ್ಚಾಯಿತು. ಆದರೆ ಅವರು ಅದೇ ಸರಳ ವ್ಯಕ್ತಿ. ಅವರ ಮಾತು ಒಂದೇ, ನಾನು ಅದೇ ಮನುಷ್ಯ, ನನ್ನ ಕೆಲಸ ಅದೇ. ಇದು ನಮಗೆ ಏನು ಕಲಿಸ್ತದೆ ಗೊತ್ತಾ? ಜೀವನದಲ್ಲಿ ದೊಡ್ಡದಾಗೋಕ್ಕೆ ನೀನು ದೊಡ್ಡವರಾಗಬೇಕಂದೇನಿಲ್ಲ. ಒಂದು ಸಣ್ಣ ಕ್ಷಣ ನಿನ್ನ ಜೀವನವನ್ನೇ ಬದಲಾಯಿಸಬಹುದು. ಈ ಕತೆ ನಿಮಗೆ ಏನಾದರೂ ಕಲಿಸುತ್ತಾ? ಒಬ್ಬ ಸಾಮಾನ್ಯ ಮನುಷ್ಯನ ಜೀವನದಲ್ಲಿ ನಡೆದ ಒಂದು ಘಟನೆ ಇವತ್ತು ದೇಶಾದ್ಯಂತ ಚರ್ಚೆಯಾಗುತ್ತದೆ. ಆದ್ದರಿಂದ ನಾವು ಏನು ಕಲಿಬೇಕು? ಗೌರವ ಯಾವಾಗ ಬೇಕಾದರೂ ಬರ್ಬೋದು, ಅವಕಾಶ ಯಾವಾಗ ಬೇಕಾದರೂ ಸಿಗ್ಬೋದು, ಆದರೆ ನಮ್ಮ ಸರಳತೆ ಮಾತ್ರ ಎಂದಿಗೂ ಬದಲಾಗಬಾರ್ದು. ಆ ವಿಡಿಯೋ ವೈರಲ್ ಆದ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಒಂದೇ ಚರ್ಚೆ. ಒಬ್ಬರು ಹೇಳಿದರು ಇದು ನಿಜವಾದ ಸರಳತೆ, ಇನ್ನೊಬ್ಬರು ಹೇಳಿದರು ಇದು ಕೇವಲ ರಾಜಕೀಯ ಸ್ಟಂಟ್. ಕೆಲವರು ಹೇಳಿದರು ವಿಕ್ರಮ್ ಶಾ ಬಗ್ಗೆ ಹುಡುಕತೊಡಗಿದರು. ಯಾರು ಈ ವ್ಯಕ್ತಿ, ಎಲ್ಲಿ ಇದ್ದಾರೆ? ಅವರ ಅಂಗಡಿ ಗೂಗಲ್ ಮ್ಯಾಪ್ನಲ್ಲೂ ಹುಡುಕಲಾಯಿತು. ಜನರು ದೂರದಿಂದ ಬಂದು ಅವರ ಜುಲ್ಮಿರಿ ತಿನ್ನೋಕ್ಕೆ ಶುರು ಮಾಡಿದರು. ಒಂದು ಸಣ್ಣ ಅಂಗಡಿ ಇವತ್ತು ಒಂದು ಸ್ಪಾಟ್ ಆಗಿಬಿಟ್ಟಿತ್ತು. ಈ ಕಥೆ ನಮಗೆ ಒಂದು ದೊಡ್ಡ ಪಾಠ ಕಲಿಸ್ತದೆ. ನಾವು ಎಲ್ಲರೂ ದೊಡ್ಡ ಆಗಬೇಕು ಅಂತ ಯೋಚಿಸ್ತೀವಿ, ಹೆಚ್ಚು ಹಣ ಸಂಪಾದಿಸಬೇಕು ಅಂತ ಯೋಚಿಸ್ತೀವಿ. ಆದರೆ ನಾವು ಮರೆತಿರುವುದು ಏನು ಗೊತ್ತಾ? ನಮ್ಮ ಕೆಲಸದ ಮೇಲಿನ ಪ್ರೀತಿ, ನಮ್ಮ ಜೀವನದ ಮೇಲಿನ ತೃಪ್ತಿ. ವಿಕ್ರಮ್ ಶಾ ಅವರ ಬಳಿ ಕೋಟಿ ರೂಪಾಯಿ ಇಲ್ಲ, ಆದರೆ ಅವರ ಬಳಿ ಇದೆ ಸಂತೋಷ. ನಾವು ಅದನ್ನು ಕಳೆದುಕೊಂಡಿದ್ದೀವಿ. ಇದರಿಂದ ನಾವು ಕಲಿಯಬೇಕಾದದ್ದು ಏನೆಂದರೆ, ನೀನು ಯಾವ ಸ್ಥಿತಿಯಲ್ಲಿದ್ದರೂ ಅದನ್ನು ಗೌರವಿಸು. ಒಮ್ಮೆ ಊಹಿಸಿ ನೋಡು, ಆ ದಿನ ರಾತ್ರಿ ಅವರು ಮನೆಗೆ ಹೋದಾಗ ಅವರು ಏನು ಯೋಚಿಸಿದ್ದಾರೋ? ಇದು ಕನಸ ನಿಜವಾಗಿಯೂ ಆಗಿದೆಯಾ? ಅವರ ಕುಟುಂಬದವರ ಜೊತೆ ಕೂತು ಆ ಘಟನೆ ಹೇಳುತ್ತಾ ಒಂದು ನಗು, ಒಂದು ಹೆಮ್ಮೆ. ಅವರಿಗೆ ಇದು ಕೇವಲ ಒಂದು ಘಟನೆಯಲ್ಲ, ಇದು ಜೀವನ ಪೂರ್ತಿ ನೆನಪು. ಇವತ್ತು ನಾವು ಯಾವ ಜಗತ್ತಿನಲ್ಲಿ ಬದುಕುತ್ತಿದ್ದೇವೆ ಗೊತ್ತಾ? ಒಂದು ಸಣ್ಣ ಘಟನೆ, ಒಂದು ಚಿಕ್ಕ ವಿಡಿಯೋ, ಅದು ಒಂದು ದಿನದಲ್ಲಿ ಲಕ್ಷಾಂತರ ಜನರಿಗೆ ತಲುಪಬಹುದು.
ವಿಕ್ರಮ್ ಶಾ ಅವರ ಕತೆ ಕೂಡ ಹಾಗೇ ಆಯಿತು. ಇದು ನಮಗೆ ಹೇಳೋದು ಏನು ಗೊತ್ತಾ, ನಿನ್ನ ಜೀವನದ ಒಂದು ಕ್ಷಣ ನಿನ್ನನ್ನು ವಿಶ್ವದ ಮುಂದೆ ತೋರಿಸಬಹುದು. ಆದ್ದರಿಂದ ಯಾವ ಕೆಲಸ ಸಣ್ಣದು ಅಂತ ಯೋಚಿಸಬೇಡ, ಯಾವ ಜೀವನ ಚಿಕ್ಕದು ಅಂತ ಯೋಚಿಸಬೇಡ. ನೀನು ಇಂದು ಮಾಡುತ್ತಿರೋ ಕೆಲಸ ನಾಳೆ ನಿನ್ನ ಗುರುತಾಗಬಹುದು. ವಿಕ್ರಮ್ ಶಾ ಅವರ ಕತೆ ನಮಗೆ ಒಂದು ಸ್ಪಷ್ಟ ಸಂದೇಶ ಕೊಡುತ್ತದೆ: ಸರಳತೆ ಎಂದಿಗೂ ಸೋರೋದಿಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್. ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.